ದೇವರಬೆಳಕೆರೆ ಡ್ಯಾಮ್ ಇದು ದಾವಣಗೆರೆಯಲ್ಲಿ ನೀವು ವೀಕ್ಷಣೆ ಮಾಡಲ್ಬೇಕಾದಂಥ ಒಂದು ಸ್ಥಳ ಅಂತ ನಂಬೋದು. ಇದು ಸುಮಾರು ದಾವಣಗೆರೆಯಿಂದ 14 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಥಳ. ಇದು ಹರಿಯುವ ನೀರನ್ನು ತನ್ನ ಮಡಿಲೊಳಗೆ ಇಟ್ಟುಕೊಂಡಂತೆ ಭಾಸವಾಗುವ ಒಂದು ಅಣೆಕಟ್ಟು. ಇದು ನಮ್ಮ ದಾವಣಗೆರೆ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಅತ್ಯಂತ ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಮತ್ತು ಇದು ಸುಮಾರು 319.96 ಎಕರೆಗಳ ಜಾಗದಲ್ಲಿ ನಿರ್ಮಿತವಾಗಿರುವಂಥ ಒಂದು ಅಣೆಕಟ್ಟು. ಇದರ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ 2.62 mm3, ಅಂದರೆ ಸರಿಸುಮಾರು 262 ಕೋಟಿ ಲೀಟರ್ನಷ್ಟು ನೀರನ್ನು ಹೊಂದಿರುವ ಒಂದು ಡ್ಯಾಮ್ ಅಂತಲೇ ಹೇಳ್ಬೋದು. ಇದರ ನಿರ್ಮಾಣ ಸುಮಾರು 1978ರಲ್ಲಿ ಪ್ರಾರಂಭವಾಗಿ ಮತ್ತು 1987ರ ಹೊತ್ತಿಗೆ ಇದರ ಕಾರ್ಯಗಳೆಲ್ಲ ಮುಗಿದು ಹೋಗ್ತವೆ. ಮತ್ತು ಈ ಜಲಾಶಯವನ್ನು ನಿರ್ಮಾಣ ಮಾಡಲು ಬರೋಬ್ಬರಿ 9 ವರ್ಷಗಳೇ ಬೇಕಾಯಿತು. ಈ ಜಲಾಶಯ ತನ್ನ ಸುತ್ತಮುತ್ತಲಿನ ರೈತರಿಗೆ ವ್ಯವಸಾಯಕ್ಕೆ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಸುಮಾರು 10,576 ಎಕರೆಗೆ ನೀರನ್ನು ನೀಡುವ ಸಾಮರ್ಥ್ಯ ಹೊಂದಿರುವಂಥ ಒಂದು ಏಕೈಕ ಡ್ಯಾಮ್ ಇದಾಗಿದೆ. ಇದು ಒಂದು ಮಾನವ ನಿರ್ಮಿತ ಜಲಾಶಯ ಅಂತಲೇ ಹೇಳ್ಬೋದು. ಈ ಜಲಾಶಯ ನೋಡುಗರನ್ನು ತನ್ನತ್ತ ಮನಸೆಳೆಯುವ ಮತ್ತು ಆಕರ್ಷಿಸುವ ಗುಣವನ್ನು ಹೊಂದಿರುವಂಥ ಒಂದು ಡ್ಯಾಮ್. ಇದು ಸುತ್ತಮುತ್ತಲಿನ ಜನರಿಗೆ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಇದು ತನ್ನ ಒಡಲನ್ನು ತುಂಬಿ ಹರಿಯುವ ದೃಶ್ಯವನ್ನು ಜನಪ್ರಿಯರು ಕಣ್ತುಂಬಿಕೊಳ್ಬೋದು. ಮತ್ತು ಈ ಜಲಾಶಯದಲ್ಲಿ ಯಾವುದೇ ಥರದ ಒಂದು ಲೈಟಿಂಗ್ ಸಿಸ್ಟಮ್ ಇರುವುದಿಲ್ಲ ಇನ್ನಿತರ ಡ್ಯಾಮ್ಗಳ ಥರ. ಮತ್ತು ಇದು ಮೇಯ್ನಾಗಿ ಭದ್ರಾ ಜಲಾಶಯದ ಕೆಳಭಾಗದಲ್ಲಿ ನಿರ್ಮಿತವಾಗಿರುವ ಒಂದು ಏಕೈಕ ಡ್ಯಾಮ್. ಹಾಗೆ ಮಾಜಿ ಪ್ರಧಾನಿಯಾದ HD ದೇವೇಗೌಡರ ಅವಧಿಯಲ್ಲಿ ಈ ಜಲಾಶಯವನ್ನು ಅಭಿವೃದ್ಧಿಪಡಿಸಲಾಯಿತು. ಈ ಅಣೆಕಟ್ಟನ್ನು ಹತ್ತಿರದ ಹಳ್ಳಿಗಳಿಗೆ ಮತ್ತು ರೈತರಿಗೆ ನೀರಾವರಿಗಾಗಿ ನೀರನ್ನು ಸಂಗ್ರಹಿಸುವ ಒಂದು ಪಿಕಪ್ ಡ್ಯಾಮ್ ಅಂತಲೇ ಹೇಳ್ಬೋದು. ಮತ್ತು ಇದರ ನಿರ್ವಹಣೆ ಕರ್ನಾಟಕ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಇದೆ. ಮುಖ್ಯವಾಗಿ ಇದರಲ್ಲಿ ಕಸ ಕಡ್ಡಿಗಳು ತುಂಬಿರುವುದರಿಂದ ಗೇಟ್ನಲ್ಲಿ ನೀರಿನ ಸೋರಿಕೆ ತುಂಬ ಆಗ್ತಾಯಿದೆ. ಸೊ ಇದನ್ನು ಜಲಸಂಪನ್ಮೂಲ ಇಲಾಖೆ ಕ್ರಮವನ್ನು ಕೈಗೊಂಡು ಇದರ ಸ್ವಚ್ಛತೆಯನ್ನು ನಿರ್ಮೂಲನೆ ಮಾಡಲು ಮುಂದಾಗಬೇಕಂತ ಸುತ್ತಮುತ್ತಲಿನ ಹಳ್ಳಿ ಜನರ ಒಂದು ಆಕ್ಷೇಪಣೆ ಇದೆ. ಈ ನೀರಿನ ಸೋರಿಕೆಯಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಇದರಿಂದ ರೈತರ ವ್ಯವಸಾಯಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಸೊ ಇದರ ಮೇಲಧಿಕಾರಿಗಳು ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಇದರ ಸ್ವಚ್ಛತೆಗಾಗಿ ಕೈ ಜೋಡಿಸ್ಬೇಕಂತ ಊರಿನ ಗ್ರಾಮಸ್ಥರು ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಹೊರಬರುತ್ತಿರುವ ನೀರಿನಿಂದ ಹೊಸ ಲೋಕವೇ ಸೃಷ್ಟಿಯಾದಂತೆ ಕಾಣಿಸುತ್ತದೆ. ರಭಸದ ಶಬ್ದ ಕಿವಿಗೆ ಕೇಳಿಸಿದ್ದಂತೆ ರೋಮಾಂಚನ ಹಾಲ್ನೊರೆಯ ಸೊಬಗು ಚಂದವೋ ಚಂದ, ನೋಡಲು ಕಣ್ಣೆರಡು ಸಾಲದು. ಇದು ದಾವಣಗೆರೆ ಸಮೀಪದ ಹರಿಹರ ತಾಲೂಕಿನ ದೇವರಬೆಳಕೆರೆ ಪಿಕಪ್ ಡ್ಯಾಮ್ನಿಂದ ಹೊರಬರುತ್ತಿರುವ ನೀರು ಸೃಷ್ಟಿಸಿರುವ ಒಂದು ಅದ್ಭುತ ಲೋಕ ನೋಡುವುದಕ್ಕೆ ಪ್ರವಾಸಿಗರು ದಾಂಗುಡಿಯುತ್ತಿದ್ದಾರೆ. ಈ ಜಲಾಶಯ ಭರ್ತಿಯಾದೊಡನೆ ಹೊರಬರುವ ನೀರು ಮುಂದೆ ದೊಡ್ಡ ಕಲ್ಲು ನಡುವೆ 3 ದೊಡ್ಡ ಕವಲುಗಳಾಗಿ ಸುಮಾರು 1 ಕಿಲೋಮೀಟರ್ವರೆಗೆ ಹರಿಯುತ್ತದೆ. ಕಲ್ಲು ಮುಳ್ಳುಗಳಿರುವುದರಿಂದ ಹತ್ತಿರ ಹೋಗುವುದು ಸ್ವಲ್ಪ ಕಷ್ಟ. ಆದರೂ ಈ ದೃಷ್ಟಿ ನೋಡಬೇಕೆಂದು ಸ್ಥಳೀಯರು ಆಗಮಿಸುತ್ತಾರೆ ಮತ್ತು ವೀಕೆಂಡ್ನಲ್ಲಿ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚು. ಆದರೆ ಈ ಡ್ಯಾಮ್ ನಿರ್ಮಾಣವಾಗಿದ್ದರೂ ಈ ಅಭಿವೃದ್ಧಿ ಒತ್ತಟ್ಟಿಗಿರಲಿಲ್ಲ. ನಿರ್ವಹಣೆ ಎಂಬುದು ಇಲ್ಲವೇ ಇಲ್ಲ. ಒಂದು ಕಂಬವೂ ಇಲ್ಲ, ಒಂದು ವಿದ್ಯುತ್ ದೀಪವೂ ಇಲ್ಲ, ಬರುವ ಜನರಿಗೆ ಕುಳಿತುಕೊಳ್ಳಲು ಒಂದು ಕುರ್ಚಿಯ ವ್ಯವಸ್ಥೆ ಇರುವುದಿಲ್ಲ ಮತ್ತು ಸುರಕ್ಷತೆ ಎಂಬುದೂ ಇಲ್ಲ. ಈ ಡ್ಯಾಮ್ ಹತ್ತಿರ ಸ್ವಲ್ಪ ಯಾಮಾರಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಲಕ್ಷಾಂತರ ಎಕರೆ ಜಮೀನುಗಳಿಗೆ ನೀರುಣಿಸುವ ಈ ಅಣೆಕಟ್ಟು ರೈತರ ಪಾಲಿಗೆ ಜೀವಸಲೇನೆ ಅಂತ ಹೇಳ್ಬೋದು. ತನ್ನೊಡಲಲ್ಲಿ ಸೌಂದರ್ಯ ಸೊಬಗು ಇಟ್ಟುಕೊಂಡಿದ್ದರೂ ಅಪಾಯವನ್ನು ಹೊಂದಿರುವಂಥ ಒಂದು ಏಕೈಕ ಡ್ಯಾಮ್ ಅಂತಲೇ ಹೇಳ್ಬೋದು. ಈ ದೇವರಬೆಳಕೆರೆ ಡ್ಯಾಮ್ ಸುಮಾರು ಒಂದು 50 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಡ್ಯಾಮ್ ಅಂತಲೇ ಹೇಳ್ಬೋದು. ಮೇಲ್ನೋಟಕ್ಕೆ ಸುಂದರವಾಗಿ ಕಾಣ್ತಿರುವ ಈ ಡ್ಯಾಮ್ ತುಂಬಾ ಅಪಾಯಕಾರಿ ಅಂತಲೇ ಹೇಳ್ಬೋದು. ಆದರೆ ಈಗ ಈ ಡ್ಯಾಮ್ನಲ್ಲಿ ಬಿರುಕು ಕಾಣಿಸಿಕೊಂಡಿದ್ದರಿಂದ ರೈತರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಅಕಾಲಿಕ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ
ಈಗ ಮತ್ತೊಂದು ಭಯ ಶುರುವಾಗುವ ಜೊತೆಗೆ ಒಂದು ವೇಳೆ ಡ್ಯಾಮ್ನಲ್ಲಿ ಬಿರುಕು ಬಿಟ್ಟಿರುವ ಜಾಗದಿಂದ ನೀರು ವೇಗವಾಗಿ ಹೊರಬಂದರೆ ಏನು ಮಾಡುವ ಎಂಬ ಚಿಂತೆಯಲ್ಲಿ ಈ ರೈತರು ಮುಳುಗಿದ್ದಾರೆ. ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸುವ ಈ ಪಿಕಪ್ ಅಣೆಕಟ್ಟು ನಿರ್ಮಾಣವಾಗಿ ಸುಮಾರು 43 ವರ್ಷಗಳೇ ಕಳೆದಿವೆ. ಡ್ಯಾಮ್ನ ಎಡಗಡೆ ಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಒಂದು ವೇಳೆ ಈ ಡ್ಯಾಮ್ ಒಡೆದರೆ ಹೊತ್ತೊಳ್ಳಿ ಸಾವಿರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗುವ ಜೊತೆಗೆ ಭಾರೀ ಹಾನಿಯಾಗಲಿದೆ. ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ಭರ್ತಿಯಾದ ಪಿಕಪ್ ಡ್ಯಾಮ್ನ 14 ಗೇಟ್ ಮೂಲಕ ನೀರು ಹೊರಬಿಡಲಾಗುತ್ತಿತ್ತು. ಆದರೆ 14 ಗೇಟ್ಗಳಲ್ಲಿ ಕಸ ಸೇರಿದಂತೆ ತ್ಯಾಜ್ಯದಿಂದ ನೀರು ಹೊರ ಹೋಗುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಬಿರುಕು ಉಂಟಾಗಿರಬಹುದು ಎಂದು ಸುತ್ತಮುತ್ತಲಿನ ಹಳ್ಳಿ ಜನಗಳು ವರದಿ ನೀಡಿದ್ದಾರೆ. ಇದಿಷ್ಟು ಈ ಡ್ಯಾಮ್ನ ಒಂದು ವಿವರಣೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.